ಪರಿನಿಬ್ಬಾಣ ಇವತ್ತು ನಮಗೆ ಭಾಳಷ್ಟು ನೋವು ಇದೆ. ಅದರಲ್ಲಿ ನಮಗೆ ಒಂದು ಧೈರ್ಯ ಇದೆ. ಆ ನೋವಲ್ಲಿ ಒಂದು ಧೈರ್ಯ ಇದೆ. ಬಾಬಾ ಸಾಹೇಬರು ಇವತ್ತು ನಾವು ಇಷ್ಟೊಂದು ಧೈರ್ಯವಾಗಿ ಇವತ್ತು ಮಾತಾಡ್ತಿದ್ದೀವಿ, ಇಷ್ಟೊಂದು ಧೈರ್ಯವಾಗಿ ನಾವು ಇದ್ದೀವಿ, ಇಷ್ಟು ನೀಟಾಗಿ ಬಟ್ಟೆ ಹಾಕೋತಿದ್ದೀವಿ, ವಿಧಾನಸೌಧ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಶತಮಾನಗಳಿಂದ ಶೋಷಣೆಗೊಳಗಾದಂಥ ಸಮುದಾಯ ಇವತ್ತು ಧೈರ್ಯವಾಗಿ ಮಾತಾಡುತ್ತೆ ಅಂತಂದರೆ ಅದಕ್ಕೆ ಕಾರಣ ಸಂವಿಧಾನ, ಬಾಬಾ ಸಾಹೇಬರು. ಆ ಸಂವಿಧಾನ ಬರೆಯೋದಕ್ಕೆ ಬಾಬಾ ಸಾಹೇಬರು ಪಟ್ಟಂಥ ಕಷ್ಟ, ಅವ್ರಿಗೆ ಎಷ್ಟೋ ನೋವು ಎಷ್ಟೇ ಇದ್ರೂ ಅವರು ಧೈರ್ಯವಾಗಿ ಸಂವಿಧಾನನ ಬರೆದು ಒಂದು ಕಾಣಲು ಒಂದು ಸಿಂಹ ಹೇಗೆ ನಡೆಯುತ್ತೆ ಆ ರೀತಿ ಅವ್ರು ಹೆಜ್ಜೆ ಹಾಕಿ ಗಾಂಭೀರ್ಯವಾಗಿ ನಡೆದಿದ್ದಂಥವ್ರು ಆಗಿನ ಕಾಲದಲ್ಲಿ. ಇವಾಗಿನ ಸ್ಥಿತಿ ತಗೊಂಡ್ರೆ ದಲಿತರು ಹೋರಾಟಕ್ಕೆ ಭಯ ಬೀಳ್ತಾರೆ. ಈಗಿನ ಸ್ಥಿತಿಯಲ್ಲಿ ಸಂವಿಧಾನ ಬಂದು 75 ವರ್ಷಗಳ ಸಮಯದಲ್ಲಿ ಸ್ವತಂತ್ರ ಬಂದು 75 ವರ್ಷಗಳ ಸಮಯದಲ್ಲಿ ಜನ ಇವತ್ತು ದಲಿತರು ನಡೆಯೋಕ್ಕೆ, ಓಡಾಡೋಕ್ಕೆ, ಮಾತಾಡೋಕ್ಕೆ ಭಯ ಬೀಳ್ತಾರೆ. ಅಂಥ ಸಮಯದಲ್ಲಿ ನಾವು ಹಾಕ್ಕೊಳ್ಳೋಕೆ ಬಟ್ಟೆ ಇರ್ತಿರ್ಲಿಲ್ಲ, ಒಂದು ಗೋಲ್ಡು ಏನು ನಾವು ಇಟ್ಕೊಳ್ಳೋಂಗಿರಲಿಲ್ಲ, ಒಂದು ಮನೆ ಇರಲಿಲ್ಲ, ಒಂದು ವ್ಯವಸ್ಥೆ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ನಮಗೇನೆಂದರೆ ಏನೂ ಇರಲಿಲ್ಲ. ಒಂದು ಕಪ್ಪು ದಾರ ಕಟ್ಕೊಂಡು ಮಡಿಕೆ ಇಟ್ಕೊಂಡಿರೋಂಥ ಸಮಯದಲ್ಲಿ ಅವರು ಅಷ್ಟು ದೊಡ್ಡ ಜ್ಞಾನಿಯಾಗಿ ಅಷ್ಟೊಂದು ಓದ್ಕೊಂಡು ಸಂವಿಧಾನ ಕೊಟ್ಟು ಅವ್ರು ನಿಂದಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಶಕ್ತಿ ಇದ್ದಿರಬೇಕು, ಆ ದೈವಶಕ್ತಿನೇ ಅವ್ರಿಗೇನೋ ಇದ್ದಿರಬೇಕೇನೋ ಅಂತ ಅನಿಸುತ್ತೆ. ಆ ಥರ ಒಂದು ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬರು, ಅವರ ಒಂದು ಸಾಲಿನಲ್ಲಿ ನಾವು ಇದ್ದೀವಲ್ಲ ಅನ್ನೋದು ನಮ್ಮ ಗೌರವ. ನಾನು ದಲಿತ ಅಂತ ಪದ ಬಳಸಬಾರ್ದು ಅಂತ ಅಂಬೇಡ್ಕರ್ ಅಲ್ಲಿದ್ದಾರೆ. ಡಿಪ್ರೆಷನ್ ಕ್ಲಾಸ್ ಅಂತ ಅನ್ನೋರವರು. ಸೊ ಮೀಸಲಾತಿ ಅಂತಲೂ ಹೇಳ್ತಿರ್ಲಿಲ್ಲ, ರೆಪ್ರೆಸೆಂಟೇಷನ್ ಅಂತಿದ್ರು ಅವರು. ಆ ರೆಪ್ರೆಸೆಂಟೇಷನ್ ಮಾಡ್ತಿದ್ದಂಥ ಸಮುದಾಯದಲ್ಲಿ, ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಅಂತಂದರೆ ಅದು ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಬಾಬಾ ಸಾಹೇಬ್ ಹುಟ್ಟಿದ ಸಮುದಾಯದಲ್ಲಿ ನಾವು ಇವತ್ತಿದ್ದೀವಿ, ಆ ಸಮುದಾಯದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ನಾವು ಬಹಳ ಗೌರವ ಇದೆ ನನಗೆ ಸಮುದಾಯದ ಮೇಲೆ, ನಮ್ಮ ಇದ್ರ ಮೇಲೆ. ಆದರೆ ಬಾಬಾ ಸಾಹೇಬ್ರು ನಾನು ಎಲ್ರಿಗೂ ಯಾವಾಗಲೂ ಕೇಳ್ಕೊಳ್ಳೋದು ಇಷ್ಟೇ, ಬಾಬಾ ಸಾಹೇಬ್ರನ್ನ ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕನಾಗಿ ಯಾವತ್ತೂ ಗುರುತಿಸ್ಕೊಳ್ಳೋಕೆ ಹೋಗಬೇಡಿ. ಅವರು ವಿಶ್ವನಾಯಕ, ವಿಶ್ವಮಾನವ, ವಿಶ್ವಕ್ಕೆ ಸಂದೇಶ ಕೊಟ್ಟಂಥ ಮನುಷ್ಯ. ಅಂಥ ಮನುಷ್ಯನ ನಾವು ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕ ಅಂತ ನಾವು ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಬಾಬಾ ಸಾಹೇಬರು ಅಂತಂದರೆ ವಿಶ್ವನಾಯಕ, ವಿಶ್ವಗುರು. ಇವತ್ತು ಯಾರಾದರೂ ಭೂಮಿ ಮೇಲೆ ವಿಶ್ವದಲ್ಲೇ ವಿಶ್ವಜ್ಞಾನಿ ಅಂತ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಮಾತ್ರ. ಮುಂದೆ ಚರಿತ್ರೆಯಲ್ಲೂ ಮುಂದಕ್ಕೂ ಯಾರೂ ಬರೋದಿಲ್ಲ, ಹಿಂದೆನೂ ಯಾರೂ ಹುಟ್ಟಿರಲಿಲ್ಲ. ಅಂಥ ಮಹಾನ್ ಚೇತನ, ಮಹಾನ್ ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬರು ಅನ್ನೋದ್ರಲ್ಲಿ ನಮಗೆ ಭಾರಿ ಗೌರವ ಇದೆ, ನಮಗೆ ಭಾರಿ ಹೆಮ್ಮೆನೂ ಇದೆ. ರಾಜಕೀಯದಲ್ಲಿ ಅಂದಮೇಲೆ ಬಾಬಾ ಸಾಹೇಬ್ರನ್ನೇ ಸೋಲಿಸಂಥವ್ರಲ್ವ ನಾವು, ಬಾಬಾ ಸಾಹೇಬ್ರನ್ನ ಸೋಲಿಸಂಥವ್ರು ನಾವು. ನಮ್ಮಲ್ಲೇ ಭಾಳಷ್ಟು ದೋಷಗಳಿದ್ದಾವೆ. ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲ ಸೇರ್ಕೊಂಡು ಇವತ್ತು ಸಂವಿಧಾನನ ರಕ್ಷಣೆ ಮಾಡಬೇಕು. ಅದರಲ್ಲೇ ನಮ್ಮಲ್ಲೇ ಕನ್ಫ್ಯೂಷನ್ಸ್ ಜಾಸ್ತಿ. ನಾವೇ ಸಂವಿಧಾನನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದರಿಂದನೇ ಹೇಳ್ತಿರೋದು ಅಬ್ಕಿ ಪಾರ್ 400 ಪಾರ್ ಅಂತ ಹೇಳಿದ್ರಲ್ಲ, ಎಷ್ಟು ಧೈರ್ಯವಾಗಿ ಅವ್ರು ಹೇಳಿರ್ಬೇಕು. ಅಹಂಕಾರದ ಮಾತಲ್ವಾ ಅದು. ಸೊ ಸಂವಿಧಾನ ಬದಲಾಯಿಸ್ತೀವಿ ಅಂತ ಅವರು ಇವತ್ತು ಮೊನ್ನೆ ಒಂದು ಸರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಯಚೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರನ ತೆಗೆದು ಅವರು ಪೂಜೆ ಮಾಡ್ತಾರೆ ಅಂತಂದರೆ, ಒಂದು ನಮನ ಸಲ್ಲಿಸ್ತಾರೆ ಅಂತಂದರೆ, ನಮಗೆ ನಮ್ಮ ದೇಶದಲ್ಲಿ ಸ್ಥಾನಮಾನ ಗೌರವ ಇಲ್ಲ ಅಂತಂದರೆ ಇದಕ್ಕಿಂತ ಕೆಟ್ಟ ಸ್ಥಿತಿ ಇನ್ನೇನಿರ್ಬೇಕು ಸಾಧ್ಯ. ಅದಕ್ಕೆ ಇದು ಬೇಕು ಅಂತಂದರೆ ಜನರಿಗೆ ದೇಶದಲ್ಲಿ ಒಗ್ಗಟ್ಟಿರಬೇಕು, ನಮ್ಮೊಂದು ಶಕ್ತಿ ಇರಬೇಕು. ಆಗಿದ್ರೆ ಮಾತ್ರ ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಶಕ್ತಿ ಹೊಂದಬೇಕು ಅಂತಂದರೆ ಆ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ.